ಅಮ್ಮನವರ ಶೇಷವಸ್ತ್ರನ ತಾಯಿ ಮಗುಗೂ ರಕ್ಷೆ ಆಗೋ ತರ ಕಟ್ಟಿ ಸರಿ. ಜೈ ಜೈ ಭವಾನಿ, 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 ಜೈ ಜೈ ಭವಾನಿ. ಜೈ ಜೈ ಭವಾನಿ, 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 ಜೈ ಜೈ ಭವಾನಿ. ದಂಪತಿಗಳಿಬ್ರು ಕಾಯ ವಾಚ ಮನಸ ನಿಮ್ಮ ಬೇಡಿಕೆನ ಮನ್ಸಲ್ಲೇ ಹೇಳ್ಕೊಂಡು ಅಮ್ಮನವ್ರಿಗೆ ಸಮರ್ಪಣೆ ಮಾಡಿ. ನಮ್ಗೆ ಹುಟ್ಟೋ ಮಗುಗೆ ಯಾವುದೇ ರೀತಿ ತೊಂದರೆ ಆಗದೆ ಕಾಪಾಡೋ ಜವಾಬ್ದಾರಿ ನಿಂದೆ ತಾಯಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ದೇವಸ್ಥಾನದಲ್ಲಿ ತಪ್ಪು ಮಾಡಿದೀವಿ. ಆ ತಪ್ಪನ್ನ ತಿದ್ಕೊಳ್ಳೋ ಅಂತ ಅವಕಾಶ ನಮಗಿನ್ನೂ ಸಿಕ್ಕೇ ಇಲ್ಲ. ಆ ಅವಕಾಶನ ಕೊಡು ತಾಯಿ. ನನ್ ಮಗುಗೆ ಯಾವುದೇ ತೊಂದರೆ ಆಗದಿರೋ ತರ ನೋಡ್ಕೋ ತಾಯಿ. ಏಯ್, ಇನ್ನು ಏನ್ ನೋಡ್ತಾ ಇದ್ಯಾ? ಹಾವ್ನ ಬಿಡು. ಯಾರನ್ನ ಕಚ್ಬೇಕೋ ಅವ್ರ ಬಟ್ಟೆ ಬೇಕು ಅಂತ ಹೇಳಿದ್ನಲ್ಲಮ್ಮ. ಇದೊಂದು ಬೇರೆ. ಇವಾಗ ವೈದೇಹಿ ಬಟ್ಟೆನ ಎಲ್ಲಿಂದ ಹುಡ್ಕೋದು? ಸಿಕ್ಕೇ ಸಿಗುತ್ತೆ. ಎಲ್ಲಿ? ಅಲ್ಲಿ ನೋಡು. ಅಮ್ನೋರ್ ಶೇಷ ವಸ್ತ್ರನ ವೈದೇಹಿ ಉಡ್ಸಿದಾರಲ್ಲ, ಆ ವಸ್ತ್ರನ ಆಮೇಲವಳು ಬಿಚ್ಚಿಟ್ಬಿಡ್ತಾಳೆ. ಈಗ ಅಮ್ನೋರ್ ಶೇಷ ವಸ್ತ್ರ ವೈದೇಹಿ ಶೇಷ ವಸ್ತ್ರ ಆಗಿದೆಯಲ್ಲ, ಅಷ್ಟು ಸಾಕು ನಮ್ಗೆ. ರಾಮು, ಬಲಿನ್ ತಗೊಂಡ್ ಬಾ. ಮುಡ್ಕೊಂಡ್ರೆ ಆಯ್ತು. ಅದ್ ಹಾಗಲ್ಲ ಬಾವಾ. ಮುಡ್ಕೊಂಡಿರೋ ಹೂವ ಅದು ಗೊತ್ತಾಗ್ದಿರೋ ಹಾಗೆ ಬಿದ್ದೋಗಿದ್ರೆ ಅಪಶಕ್ನ ಅಂತಾರೆ. ಎಲ್ಲೋ ಯಾವ್ದಕ್ಕೂ ಸಿಕ್ಕ ಹಾಕೊಂಡು ನಿನ್ ತಲೆಲಿರೋ ಹೂ ಬಿದ್ದಿದ್ದಕ್ಕೆ ನೀನ್ ಅಪಶಕನ ಅನ್ಕೊಂಡ್ರೆ ಹೇಗೆ ವೈದೇಹಿ? ಅನ್ಕೊಳ್ದೆ ಆಗಿದ್ದಕ್ಕೆಲ್ಲ ಅಪಶಕನ ಅಂತ ಹೆಸರು ಕಟ್ಟಿದ್ರೆ ಹೇಗೆ? ಈ ಥರ ಎಲ್ಲ ಆಗೋದು ಅಂತಂದ್ರೆ ಕೆಟ್ಟದೇನೋ ಆಗುತ್ತೆ ಅಂತ ಬಾವ. ಮತ್ತೆ ಏನ್ ನಡೆಯತ್ತೋ, ಏನ್ ತೊಂದ್ರೆ, ಏನ್ ಅಪಾಯ ಆಗುತ್ತೋ ಅಂತ ಭಯ ಆಗ್ತಿದೆ. ವೈದೇಹಿ, ಏನೂ ಆಗಲ್ಲ. ಏನೋ ಆಗದೆ ಹೋದ್ರು ಏನೋ ಆಗ್ಬಹುದೇನೋ ಅಂತ ಹೆದರ್ಕೋತಾ ಇದೆಯಾ ಅಷ್ಟೇ. ಭಯ ಅಲ್ಲ ಬಾವ, ಹಾಗೆ ಅನ್ಕೊಳ್ತಿದ್ನೇನೋ. ಆದ್ರೆ ನಮ್ ಪರಿಸ್ಥಿತಿನೇ ಬೇರೆ. ಶಾಪ ವಿಮೋಚನೆ ನಡೆಯೋವರೆಗೂ ಅಪಾಯ ಅನ್ನೋದು ನಮ್ ಬೆನ್ ಹಿಂದೆನೇ ಇರತ್ತೆ. ಬರುವಾಗ ಕಾರ್ ಬ್ರೇಕ್ಸ್ ಫೇಲ್ ಆಗಿತ್ತು. ಬಲೂನ್ಸ್ ಇದ್ದಿದ್ರಿಂದ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ ಮಗು ಪರಿಸ್ಥಿತಿ ಏನಾಗಿರ್ತಾ ಇತ್ತು? ಈಗ ಮತ್ತೆ ಏನ್ ತೊಂದರೆ ಆಗುತ್ತೋ ಏನೋ ಅಂತ ನನಗ್ ತುಂಬಾನೇ ಭಯ ಆಗ್ತಾ ಇದೆ. ಹಾಗ್ಯಾಕೆ ಅನ್ಕೋತ್ಯಾ? ಅಷ್ಟು ದೊಡ್ಡ ಅಪಾಯದಿಂದ ಪಾರಾಗ್ ಬಂದ್ವಿ ಅಂದ್ರೆ ಅದನ್ನ ದೇವ್ರ ಅನುಗ್ರಹ ಅಂತ ಅನ್ಕೋಬಹುದಲ್ವಾ? ಆ ತಾಯಿ ಹೆಸರಲ್ಲಿ ಪೂಜೆ ಕೂಡ ಮಾಡಿಸಿದೀವಿ. ಎಲ್ಲ ಒಳ್ಳೇದೇ ಆಗುತ್ತೆ ವೈದೇಹಿ. ಅಪಶಕುನ ಅಂತ ಏನೂ ಆಗಲ್ಲ. ಅದನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಬೇಡ ಬಾವ. ಬಲ್ಗಣ ಅದ್ರಿದ್ರೆ ಒಂದರ್ಥ, ಎಡಗಣ ಅದ್ರಿದ್ರೆ ಇನ್ನೊಂದರ್ಥ, ಬೆಕ್ಕು ಅಡ್ಡ ಬಂದ್ರೆ ಒಂದರ್ಥ. ಈ ತರ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರತ್ತೆ. ನಾವು ಹುಷಾರಾಗಿರ್ಬೇಕು ಅಂತ ಎಚ್ಚರಿಸ್ತಾ ಇದೆ. ಹಾಗೆ ನೋಡಿದ್ರೆ ಕೆಲವು ಸಲ ಕಣ್ಣು ಅದ್ರೋದು ನಿಲ್ಲೋದೇ ಇಲ್ಲ ವೈದೇಹಿ. ಅದು ಅಪಶಕನನ ಕೆಟ್ಟದಾಗತ್ತೆ ಅಂತನಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾವ. ಆದ್ರೆ ಆ ಥರ ಕಣ್ಣು ಅದರ್ದಾಗ ಒಂದ್ ಕಣ್ಣು ಮುಚ್ಕೊಂಡು ಅದರ್ತಾ ಇರೋ ಕಣ್ಣಲ್ಲಿ ಹಾಗೆ ನೋಡಿದ್ರೆ ಕಣ್ಣು ಅದ್ರೋದು ನಿಂತೋಗುತ್ತಂತೆ. ಆ ಥರ ಮಾಡಿದ್ರೆ ಸರಿ ಹೋಗುತ್ತೆ. ಹಾಗಾದ್ರೆ ಹೂವಿನ ವಿಷಯದಲ್ಲಿ ಹಾಗೆ ಮಾಡೋಣ. ಉದುರು ಹೋಗಿರೋ ಹೂವಿನ ಜಾಗದಲ್ಲಿ ಫ್ರೆಶ್ ಆಗಿ ಮಲ್ಲಿಗೆ ಹೂ ಮುಡ್ಸೋಣ. ಈಗ ಈ ಹೂವಿನ ಪ್ರೀತಿಯಿಂದ ನನ್ನ ಅತ್ತೆ ಮಗಳು ಜಡೆಲ್ ಮುಡಿಸಿದ್ರೆ ಅಪಶಕುನ ಎಲ್ಲ ದೂರ
ತಮಾಷೆ ಮಾಡ್ಬೇಡ ಬಾವ, ಹುಷಾರಾಗಿರ್ಬೇಕು. ಆಗ್ಲಿ, ನಾನು ಹುಷಾರಾಗೇ ಇರ್ತೀನಿ.